ಕಾರ್ಯಕ್ರಮ ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಮಹಾಬಲೇಶ್ವರ ಭಟ್ರು ಹಾಗೂ ಚಿದಂಬರ ಭಟ್ರು ಈ ಸುಳ್ಗಾರ್ ಶಾಲೆಯಲ್ಲಿ SDMC ಹಾಗೂ ಯುವಕ ಸಂಘಗಳ ಮೂಲಕ ಯಾವತ್ತೂ ಸಾಮಾಜಿಕ ಸೇವೆಯಲ್ಲಿ ಪಾಲ್ಗೊಂಡು ಪ್ರತಿ ವರ್ಷ ನಾಟಕವನ್ನು ಆಯೋಜಿಸ್ತಾ ಕಲಾ ಪ್ರೇರಣೆಯನ್ನು ಉಳಿದವರಿಗೂ ಕೊಡ್ತಾ ಕಲಾ ಸೇವೆ ಮಾಡಿದಂಥವರು. ಅವರ ಕಾಲದಲ್ಲೇ ನಾವೆಲ್ಲ ವೇದಿಕೆ ಮೇಲೆ ಬಂದಂತಹ ಜನ. ಹಾಗಾಗಿ ಅವರ ಸಂಸ್ಮರಣೆ ಮಾಡುವುದು ನಮ್ಮ ಕರ್ತವ್ಯ ಎಂಬ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ವೇದಮೂರ್ತಿ ವೆಂಕಟರಮಣ ಭಟ್ ಗುರ್ತೇಗದ್ದೆ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಅವರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿಕೊಡ್ಲಿಕ್ಕಿದ್ದಾರೆ. ಆನಂತರ ಚಂದನ ಆಂಗ್ಲ ಮಾಧ್ಯಮ ಶಾಲೆ ನರೇಬೈಲ್ ಶಿರಸಿ ಇವರಿಂದ ಚಕ್ರವ್ಯೂಹ ತಾಳಮದ್ದಲೆ ಕಾರ್ಯಕ್ರಮ ಮೊದಲನೇ ಕಲಾ ಶ್ರದ್ಧಾಂಜಲಿಯ ರೂಪದಲ್ಲಿ ನಡೀಲಿಕ್ಕಿದೆ. ವೇದಮೂರ್ತಿ ವೆಂಕಟರಮಣ ಭಟ್ ಗುರ್ತೇಗದ್ದೆ ಅವರು ವೇದಿಕೆಗೆ ಬರಬೇಕು. ವಿದ್ವಾನ್ ಶಂಕರ ಭಟ್ ಬಾಲಿಗದ್ದೆ ಅವರು ನಮಗೆ ವೇದಿಕೆ ಮೇಲೆ ಸಹಕರಿಸಬೇಕು ಅಂತ ಹೇಳ್ತಾ ಅವರಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರಾಮಕೃಷ್ಣ ಭಟ್ರು ಮಾಗೋಡವರು ಸಹ ಒಮ್ಮೆ ದೀಪ ಪ್ರಜ್ವಲನೆಯ ಈ ಸಮಯದಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಮಹೇಶ್ ಭಟ್ರವರು ವೇದಿಕೆಗೆ ಬರಬೇಕು ಅಂತ ದಯವಿಟ್ಟು ಕೇಳ್ಕೊಳ್ತೇನೆ. ಹಾಗೆ ನಾಗೇಂದ್ರ ಭಟ್ರು ನೇರ್ಲಮನೆ ಮತ್ತು VT ಭಟ್ರು ಸುಳ್ಗಾರು ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೇ ಶಂಕರಃ ಪ್ರೋಕ್ತಃ ದೀಪಜ್ಯೋತಿರ್ನಮೋಸ್ತುತೇ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿಃ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಶ್ವಂ ಪುರುಷಂ ಜಗತ್ ಅಬಿಭ್ರದಗ್ನ ಆಗಹಿ ಶ್ರಿಯಾ ಮಾ ಪರಿಪಾತಯ. ದೀಪ ಪ್ರಜ್ವಲನೆ ಮಾಡಿದಂತಹ ವಿದ್ಯುತ್ ಚಾಲನೆಯನ್ನು ನೀಡಿದಂತಹ ವೇದಮೂರ್ತಿ ವೆಂಕಟರಮಣ ಸುಬ್ರಾಯ ಭಟ್ ಗುರ್ತೇಗದ್ದೆಯವರಿಗೂ ಹಾಗೂ ಎಲ್ಲ ವೈದಿಕ ವೃಂದದವರಿಗೂ ಅನಂತವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಈ ಒಂದು ಶುಭ ಸಂದರ್ಭದಲ್ಲಿ ವೆಂಕಟರಮಣ ಭಟ್ ಗುರ್ತೇಗದ್ದೆಯವರು ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಸುಳ್ಗಾರ ಗ್ರಾಮದ ಅಧಿದೇವತೆಯಾದಂತಹ ಲಕ್ಷ್ಮೀ ನರಸಿಂಹನಿಗೆ ವಂದಿಸುತ್ತಾ ಅಳಗಾರು ಗೋಪಾಲಕೃಷ್ಣನಿಗೂ ವಂದಿಸುತ್ತಾ ಇಲ್ಲಿ ದಿವಂಗತ ಆದಂತಹ ನಮ್ಮ ಪುರೋಹಿತ ಭಟ್ರು ಮಹಾಬಲೇಶ್ವರ ಭಟ್ರು ಅವರಿಗೂ ವಂದಿಸುತ್ತಾ ಗುರುದ್ವಯರಿಗೂ ವಂದಿಸುತ್ತಾ ಎರಡು ಮಾತನ್ನಾಡಬೇಕು ಅಂತ ಕೇಳ್ಕೊಂಡ್ರು. ಆದರೆ ನಾನು ಮಾತಾಡಲಿಕ್ಕೆ ಅಷ್ಟು ನನಗೇನು ಗೊತ್ತಿಲ್ಲ. ಆದರೂ ಎರಡು ಮಾತನ್ನಾಡಲಿಕ್ಕೆ ಪ್ರಯತ್ನ ಬಿಡ್ತೇನೆ. ಸುಳ್ಗಾರ ಗ್ರಾಮದ ಈ ಚಿದಂಬರ ಭಟ್ರು ಮತ್ತು ಮಹಾಬಲೇಶ್ವರ ಭಟ್ರು ಪುರೋಹಿತರು, ಶಿಷ್ಯರು. ಆದರೆ ಈ ಚಿದಂಬರ ಭಟ್ರು ಸುಳ್ಗಾರ ಗ್ರಾಮದ ತುತ್ತ ತುದಿಯಲ್ಲಿ ಘಟ್ಟದ ಕೆಳಗೆ ಜನಿಸಿದಂಥವರು. ಅವರು ಭಾಳಷ್ಟು ಕಾರ್ಯಕ್ರಮದಲ್ಲಿ ಮತ್ತು ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಎಲ್ಲ ತೊಡಗಿದಂತಹ ವ್ಯಕ್ತಿಗಳು. ಅದಲ್ಲದೆ ಯಕ್ಷಗಾಯನ, ತಾಳಮದ್ದಳೆ, ಇಂತಹ ಒಂದು ಭಾಗವತಿಗೆ ಇಂಥದ್ದನ್ನು ಕಲಿತ್ಕೊಂಡು ಪುರೋಹಿತಿಗೆಯನ್ನು ಸ್ವಲ್ಪ ಮಟ್ಟದಲ್ಲಿ ಸಾಗಿಸಿಕೊಂಡು ಬಂದಂತಹ ವ್ಯಕ್ತಿಗಳು. ಅವರ ಸಜ್ಜನಿಕೆಗೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ಮಹಾಬಲೇಶ್ವರ ಭಟ್ರು ಈ ನೇರ್ಲಮನೆಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು. ಇವರು ಈ ಶಾಲೆಯ ಅಲ್ಲೇ ಓದಿ ಮತ್ತು ನಮ್ಮ ಸ್ವರ್ಣಿಹೊಳ್ಳಿ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಮ್ಮೆಲ್ಲರ ಅಂದರೆ ಈ ಶಿಷ್ಯವೊಂದರನ್ನು ಎಲ್ಲರನ್ನು ಬಡವರು ಮತ್ತು
ಬಲ್ಲಿದವರು ಅಂತ ಭೇದ ಇಲ್ಲದೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಿಕೊಂಡು ಬಂದಂತಹ ಸಜ್ಜನ ವ್ಯಕ್ತಿಗಳು. ಇದಲ್ಲದೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಯಲ್ಲೂ ಭಾಗವಹಿಸಿದಂಥ ವ್ಯಕ್ತಿಗಳು. ಈಗ ನೋಡಿದ್ರೆ ಕಾಣ್ತದೆ, ಇಲ್ಲಿ ಗಿಡ ನೆಟ್ಟದ್ದು ನೋಡಿದರೆ ಮಹಾಬಲೇಶ್ವರ ಭಟ್ರಿಂದ ನಮಗೆ ನೆನಪು ಬರ್ತದೆ. ಅದಲ್ಲದೆ ಇಲ್ಲಿಂದ ಸಾಗರಕ್ಕೆ ಹೋಗಿ ಶಾರದಾಂಬಾ ಭಟ್ರು ಹೇಳಿ ಒಂದು ಕೀರ್ತಿಯನ್ನು ಪಡೆದರು. ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಶಾರದಾಂಬಾ ಭಟ್ರು. ಅದು ಕೂಡಲೇ ನೇರ್ಲಮನೆ ಭಟ್ರುಗಳಿಗೆ ಗೊತ್ತಾಗೋದಿಲ್ಲ, ಶಾರದಾಂಬಾ ಭಟ್ರು ಅಂತ ಹೇಳಬೇಕಾಗ್ತದೆ. ಅವರು ಯಾವುದೇ ಚಟುವಟಿಕೆಯಲ್ಲಾದರೂ ಅದೇ ರೀತಿಯಲ್ಲಿ ಮಕ್ಕಳಂತೆ ಸಾಗಿಸ್ಕೊಂಡು ಬಂದವರು. ಇಷ್ಟಲ್ಲದೆ 2 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗಳು, ಅವರಿಗೆಲ್ಲವರಿಗೂ ವಿದ್ಯಾಭ್ಯಾಸ ಮಾಡಿ ಮದುವೆ ಮನೆ ಕಾಲ ಅಷ್ಟು ಆಗಿದೆ, ಮೊಮ್ಮಕ್ಕಳಾಗಿದ್ದಾರೆ. ಇವತ್ತು ನಮ್ಮ ಸಂಗಡ ಇಲ್ಲ ಹೇಳುವುದೊಂದೇ ಚಿಂತೆ ಬಿಟ್ಟರೆ ಮತ್ತೇನಿಲ್ಲ. ಮತ್ತು ಅವರು ಒಬ್ಬರು ಸಜ್ಜನ ವ್ಯಕ್ತಿಯಾಗಿ ದೈವಾರಾಧನೆಯಲ್ಲಿ ಅವರು ತೊಡಗಿದಂಥ ವ್ಯಕ್ತಿಗಳು. ಮಹಾಬಲೇಶ್ವರ ಭಟ್ರ ಬಗ್ಗೆ ಹೇಳುವುದಿದ್ದರೆ ನಮಗೆ ಗಾಯತ್ರಿ ಯಜ್ಞ ಯಾವತ್ತೂ ಮಾಡ್ತಾ ಇರುವವರು, ಚಾತುರ್ಮಾಸ ವ್ರತ ಮಾಡ್ತಾ ಇದ್ದವರು. ಸಾಯುವ ದಿವಸವೂ ನಾನು ಅವರ ಬುಡದಲ್ಲೇ ಇದ್ದೆ. ಆವತ್ತು ಗೋದಾನ ಸಹ ಅವ್ರ ಕೈಯಿಂದ ಮಾಡಿಕೊಂಡು ಅವರು ತನ್ನ ಇಹಲೋಕದ ತ್ಯಾಗವನ್ನು ಮಾಡಿದವರು. ಮತ್ತು ಈ ಮರಣ ಹೇಳುವಂಥದ್ದು ಎಲ್ಲರಿಗೂ ಇದ್ದದ್ದೇ. ಚಿದಂಬರ ಭಟ್ರಾಗಲಿ ಅಥವಾ ಇವರಾಗಲಿ ಇನ್ನೂ 4 ಕಾಲು ಉಳಿದ್ರೆ ನಮಗೆ ಬೇಕಿತ್ತು. ಆದರೆ ಏನು ಮಾಡೋದು, ದೈವಕ್ಕೆ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ, ದೈವಾಧೀನವೇ. ನಾವು ಮುಂದೊಂದು ದಿವಸ ದೈವಾಧೀನಾಗಿ ಹೋಗ್ತೇವೆ. ಎಲ್ಲರಿಗೂ ನಾನು ಹೆಚ್ಚು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ವೆಂಕಟರಮಣ ಭಟ್ ಸುಬ್ರಾಯ ಭಟ್ ಇವರಿಗೆ, ವೆಂಕಟರಮಣ ಸುಬ್ರಾಯ ಭಟ್ ಗುರುತಿದ್ದೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಈ ಸಂಸ್ಮರಣ ಸಮಿತಿಯ ಅಧ್ಯಕ್ಷರಾದಂತಹ GS ಭಟ್ ತಟ್ಟಿಗೆದ್ದೆ ಇವರು ವೆಂಕಟರಮಣ ಭಟ್ರವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕವಾಗಿ ಗೌರವ ಸಲ್ಲಿಸಬೇಕು ಅಂತ ಕೇಳ್ತೇನೆ. ಹಾಗೂ ಇವತ್ತಿನ ಈ ಸಂಸ್ಮರಣ ಕಾರ್ಯಕ್ರಮ ಮಹಾಬಲೇಶ್ವರ ಭಟ್ರ ನೇರ್ಲಮನೆ ಹಾಗೂ ಚಿದಂಬರ ಭಟ್ಟ ಸುಳ್ಗಾರ್ ಇವರ ಸ್ಮರಣಾರ್ಥ ಈ ಒಂದು ಸ್ಮರಣಾರ್ಥ ಹಮ್ಮಿಕೊಂಡಂಥ ಕಾರ್ಯಕ್ರಮ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕವಾಗಿ ನುಡಿ ನಮನವನ್ನು ಸಲ್ಲಿಸಬೇಕು, ಕಲಾರಾಧನೆಯ ಮೂಲಕವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಎಂಬ ಹೆಬ್ಬಯಕೆಯೊಂದಿಗೆ ಸಿದ್ಧಗೊಂಡಂತಹ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ, ಮಹನೀಯರಿಗಳಿಗೂ ಅಥವಾ ಪ್ರೇಕ್ಷಕರಿಗೂ ಸ್ವಾಗತವನ್ನು ಬಯಸುವುದು ನಮ್ಮೆಲ್ಲರ ಕರ್ತವ್ಯ. ಅತಿಥಿ ದೇವೋ ಭವ ಎಂಬ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ನೆನಪಿಸಿಕೊಂಡು ಇಲ್ಲಿ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಕೇಳಿದರೆ, ಇಂದು ನಡೆಯಲಿರುವಂತಹ ಈ ಕಾರ್ಯಕ್ರಮ ಕೇವಲ ಒಂದು ಕಾರ್ಯಕ್ರಮ ಅಥವಾ ಆಚರಣೆ ಅಂತಲ್ಲ, ಈ ಒಂದು ಸಂಘಟಕರ ಕನಸು, ಪ್ರಯತ್ನ ಮತ್ತು ಸಾಧನೆಗಳ ಪ್ರತಿಬಿಂಬ ಅಂತ ಹೇಳಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ, ಆತ್ಮೀಯ ಬಂಧುಗಳಿಗೂ ಕೂಡ ಸಂಘಟನೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಇನ್ನು ಕೆಲವೇ ಕ್ಷಣಗಳಲ್ಲಿ ತಾಳಮದ್ದಲೆ ಆರಂಭ ಆಗಲಿಕ್ಕಿದೆ. ಇನ್ನೊಂದು, ಈ ಸಂಘಟನೆಯ ಅಧ್ಯಕ್ಷರಿಗೂ ಕೂಡ, ಈ ಸಂಸ್ಮರಣಾ ಸಮಿತಿಯ ಅಧ್ಯಕ್ಷರು GS ಭಟ್ ತಟ್ಟಿಗೆದ್ದೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಸಿರಿ ಕಲಾ ಬಳಗದ ಅಧ್ಯಕ್ಷರಾದಂತಹ ರವೀಂದ್ರ ಭಟ್ ವೈದಿಕರ್ ಮನೆ ಇವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಇನ್ನು ಮುಂದಿನ ಕಾರ್ಯಕ್ರಮ ಚಂದನ ಆಂಗ್ಲ ಮಾಧ್ಯಮ ಶಾಲೆ ನರೇಬೇಲ್, ಈ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ತಾಳಮದ್ದಲೆ, ಚಕ್ರವ್ಯೂಹ ಆಖ್ಯಾನ, ದೇವಿದಾಸ್ ವಿರಚಿತ ಆಖ್ಯಾನ. ಇದು ಭಾಗವತರಾಗಿ ನಮ್ಮೆಲ್ಲರ ಚಿರಪರಿಚಿತರು, ನಮ್ಮೆಲ್ಲರ ಹೆಮ್ಮೆ, ನಮ್ಮ ಊರಿನ ಗಾಯಕರಾದಂತಹ ಅನಂತ ದಂತಳಿಗೆ ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೂ ಇವರಿಗೆ
ಮದ್ದಳೆಯ ಸಾಥನ್ನ ಸುಬ್ರಾಯ ಭಟ್ ಗಾಣಗೆದ್ದೆ ಇವರು ನೀಡಲಿಕ್ಕಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅರ್ಥಧಾರಿಗಳಾಗಿ ದ್ರೋಣನ ಪಾತ್ರವನ್ನ ದೀಕ್ಷಾ ಹೆಗಡೆ ನಿರ್ವಹಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಅಭಿಮನ್ಯು ಪಾತ್ರವನ್ನ ಸನ್ನಿಧಿ ಮಂಗಳೂರು ಇವಳು ನಿರ್ವಹಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಧರ್ಮರಾಯನ ಪಾತ್ರವನ್ನ ಪನಾ ನಾಯ್ಕ್ ಅವಳಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಕರ್ಣನ ಪಾತ್ರವನ್ನ ಭೂಮಿಕಾಜಿ ಇವಳು ನಿರ್ವಹಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಸುಭದ್ರೆಯ ಪಾತ್ರವನ್ನ ದಿಶಾ ನಾಯ್ಕ್ ಹಾಗೂ ಕೌರವನ ಪಾತ್ರವನ್ನ ಭಕ್ತಿ ಆರ್ ಹೆಗಡೆ ಇವರು ನಿರ್ವಹಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಒಂದು ಶುಭ ಗಳಿಗೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋಣ ಎಂದು ಆಶಿಸುತ್ತಾ ಮತ್ತೊಮ್ಮೆ ಉಪಸ್ಥಿತರಿರುವಂತಹ ಪ್ರತಿಯೊಬ್ಬರಿಗೂ ಸ್ವಾಗತವನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಿನ್ನ ಪಾದವ ನೆನೆವೆ ಭಜಿಸುವೆ ಕರುಣಿಸೋ ವರಗಳನ್ನು ನಾ ಭಜಿಸುವೆ ಕರುಣಿಸೋ ವರಗಳನ್ನು ಮೂಷಿಕ ಮೋಹನ ಮೋದಕ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವ ನೀನವುದು ಓ ದೇವ ದೇವರ ದೇವನ ಗಜಮುಖನ ನಿನ್ನ ಪಾದವ ನೆನೆವೆ ಭಜಿಸುವೆ ಕರುಣಿಸುವರಗಳನ್ನು ಕಾಮಪಿತ ಇದ ಬಲ್ಲ ಕಾಮಪಿತ ಇದ ಬಲ್ಲ ಬಲರಾಮನರಿವನು ಪಾರ್ಥ ತಿಳಿವನು ಭೂಮಿಯಳು ತುರಪತಿಯ ಮೊಮ್ಮನು ಬಲ್ಲ ಹೋಲಿಕೆ ಕ್ಷೇಮದಲ್ಲಿ ಬರಲರಿಯನವನಿ ಸೀಮೆಯಲ್ಲಿ ಮಿಕ್ಕವರ ಕಾಣೆ ಮಹಾದೇವ ಎನ್ನುತ್ತ ಚಿಂತಿಸುತ್ತಿದ್ದ ಅವನೀಶ ಚಕ್ರವ್ಯೂಹವನ್ನು ಭೇದಿಸಲು ಬನ್ನಿರೆಂದು ದ್ರೋಣಾಚಾರ್ಯರು ಆಮಂತ್ರಣವನ್ನಿಟ್ಟಿದ್ದಾರೆ. ಪಾಂಡವರ ಪಾಲಿಗೆ ಇದು ಪಂಥಾವಾನ. ದ್ರೋಣಾಚಾರ್ಯರು ಸಾಂದೀಪನಿ ಮುನಿಗಳಿಂದ ಈ ವ್ಯೂಹ ರಚನೆಯನ್ನು ಕಲಿತಿದ್ದಾರೆ ಎಂಬುದನ್ನು ಬಲ್ಲೆ. ಶ್ರೀಕೃಷ್ಣ ಸಾಂದೀಪನಿಯರಲ್ಲಿ ಕಲಿತವನೇ ಆದರೂ ಅವನು ಯುದ್ಧ ಮಾಡುವುದಿಲ್ಲ. ಬಲರಾಮ ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಅರ್ಜುನನಿಗೆ ಚಕ್ರವ್ಯೂಹದ ಬಗ್ಗೆ ತಿಳಿದಿದ್ದರೂ ಶ್ರೀಕೃಷ್ಣ ಅರ್ಜುನರು ಸಂಶಪ್ತಕರನ್ನು ಎದುರಿಸಲು ಹೋಗಿದ್ದಾರೆ. ಈಗ ಇಲ್ಲಿ ಈ ವ್ಯೂಹದ ಬಗ್ಗೆ ತಿಳಿದವರು ಯಾರಿದ್ದಾರೆ? ಶಿವ ಶಿವ, ಈಗೇನು ಮಾಡಲಿ? ಆಚಾರ್ಯ ದ್ರೋಣರು ಚಕ್ರವ್ಯೂಹವನ್ನು ರಚಿಸಿದ್ದಾರೆಂಬ ವಾರ್ತೆಯನ್ನು ಕೇಳಿದ್ದೇನೆ. ಮಾವ ತಂದೆ ಈ ಸಂದರ್ಭದಲ್ಲಿ ಲಭ್ಯರಿಲ್ಲ ಎಂದು ಬಲ್ಲೆ. ದೊಡ್ಡಪ್ಪ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತೆ ಕಂಗಾಲಾಗಿ ಕುಳಿತಿದ್ದಾರೆ. ಇದೇ ನನಗೆ ಸದಾವಕಾಶ. ಹೋಗಿ ಅವರಲ್ಲಿ ದುರಕ್ಕಾಗಿ ಅಪ್ಪಣೆಯನ್ನು ಕೇಳುತ್ತೇನೆ. ದೊಡ್ಡಪ್ಪ, ಇದೋ ಅಭಿಮನ್ಯು, ಶಿರಭಾಗಿ ವಂದಿಸಿಕೊಳ್ಳುತ್ತಿದ್ದೇನೆ. ಮಗು ಅಭಿಮನ್ಯು, ಶ್ರೇಯಸ್ಸಾಗಲಿ. ಉತ್ಸಾಹದಿಂದ ಬಂದು ಕಾಲಿಗೆರಗಿದ್ದೀಯೆ. ಏನಾಗಬೇಕು ಮಗು? ತಮ್ಮ ಚಿಂತೆ ಏನೆಂಬುದನ್ನು ನಾನು ಬಲ್ಲೆ ದೊಡ್ಡಪ್ಪ, ಬಲ್ಲೆನು. ಸೆಣಸುವುದೆಲ್ಲ ಚಮತ್ಕೃತಿಯ ನಿಲ್ಲದೆ ಬೀಯವ ಇತ್ತು ಕಳುಹಿತು ಕಲ್ಲನಗಳ
ಶ್ರೀಕೃಷ್ಣನಲ್ಲಿ ಯುದ್ಧ ವಿದ್ಯೆಯನ್ನು ಕಲಿತ ನನಗೆ ಗರ್ಭಸ್ಥನಿರುವಾಗಲೇ ಈ ವ್ಯೂಹದ ಸಂಗತಿಗಳು ನನಗೆ ಮನದಟ್ಟಾಗಿದೆ. ಕೃಷ್ಣಾರ್ಜುನರಿಲ್ಲದಿರುವಾಗ ಉಳಿದವರು ಈ ವ್ಯೂಹಕ್ಕೆ ಅಣುಕುವರು ಎನ್ನುವುದು ವಿರೋಧಿಗಳ ತರ್ಕ. ದೊಡ್ಡಪ್ಪ, ಕೃಷ್ಣನ ಅಳಿಯ ವೀರ ಅರ್ಜುನನ ಮಗ ಅಭಿಮನ್ಯು ಇಲ್ಲಿದ್ದಾನೆ. ಉತ್ತರೆಯ ಗಂಡ ನಾನು. ದುರವೀಳ್ಯ ಕೊಡು, ನಾನೇ ಉತ್ತರಿಸುತ್ತೇನೆ. ಅಭಿಮನ್ಯು, ಕಠಿಣವಾದ ಕೆಲಸವನ್ನು ಕಸವೆಂದು ಪರಿಗಣಿಸುವ ಉತ್ಸಾಹ ಇರಬೇಕು, ಆದರೆ ಸಾರ ವಿವೇಕವೂ ಇರಬೇಕು. ಮಗನೇ ಕೇಳು. ಮಗನೇ ಕೇಳ್ಕಾಲಾಗ್ನಿ ಹೋಗಬಹುದು ಅಹಿಪನ ಜಗಜಗಿದುವ ಪಡೆಯೊಳ್ ನಲಿದಾಡಬಹುದು. ವಿಗಡ ಮೃತ್ಯುವಿನ ಬಾಯೊಳು ಪಾಕು ಬರಬಹುದು. ಪಗುವಡ ಸಾಧ್ಯವು ಚಕ್ರವ್ಯೂಹವನು. ಅಭಿಮನ್ಯು, ಚಕ್ರವ್ಯೂಹ ಸುಲಭದ ತುತ್ತಲ್ಲ. ಧಾವಾಗ್ನಿ ಕುಂಡದಲ್ಲಿ ಧುಮುಕಿ ಮೇಲೆದ್ದು ಬರಬಹುದು. ಕಾಳಿಂಗ ಸರ್ಪದ ಹೆಡೆಯ ಮೇಲೆ ಕುಣಿದಾಡಬಹುದು. ಮೃತ್ಯುವೇ ಬಾಯಿ ಕಳೆದು ಬಂದಾಗಲೂ ಹೆದರದೆ ಒಳನುಗ್ಗಬಹುದು. ಚಕ್ರವ್ಯೂಹ ಪ್ರವೇಶಿಸುವುದು ದುಸ್ತರವೆಂದು ಪ್ರಾಜ್ಞರ ಅಭಿಮತ. ನಿನಗೆ ದುರವೀಳ್ಯ ನೀಡಿದರೆ ನನಗೆ ಬುದ್ಧಿ ಇಲ್ಲವೆಂದು ಜನ ಆಡಿಕೊಳ್ಳುತ್ತಾರೆ. ಬೇಡ ಮಗು, ನಿರಾಶನಾಗಬೇಡ, ಹೋಗು. ದೊಡ್ಡಪ್ಪ, ನನ್ನ ಪರಾಕ್ರಮದ ಕುರಿತು ಸಂಶಯ ಬೇಡ. ಆನೆಯ ಹೊಟ್ಟೆಯಲ್ಲಿ ಆನೆಯ ಮರಿಯೇ ಜನಿಸುವುದಲ್ಲದೆ ಆಡಿನ ಮರಿ ಜನಿಸಲು ಸಾಧ್ಯವೇ? ಧರ್ಮಕ್ಕೆ ಜಯ ದೊರೆಯುತ್ತದೆ. ಅನುವರಕ್ಕೆ ಅನುಜ್ಞೆಯನ್ನು ನೀಡು. ನೀವೆಲ್ಲ ಹೆಮ್ಮೆ ಪಡುವಂತೆ ಹೋರಾಡುತ್ತೇನೆ. ಸಂತೋಷವಾಗುತ್ತಿದೆ ಮಗು, ನಿನ್ನ ಮಾತನ್ನು ಕೇಳಿ. ನಿನ್ನ ಉತ್ಸಾಹಕ್ಕೆ ತಣ್ಣೀರೆರಚಲಾರೆ. ನಿನ್ನ ಉತ್ಸಾಹದ ಎದುರು ನನ್ನ ಅನುಮಾನ ಕರಗುತ್ತಾ ಇದೆ. ಆತುರ ಆವೇಶಗಳಿಗೆ ಒಳಗಾಗದೆ ವಿವೇಕದಿಂದ ಹೋರಾಡು. ನಿನಗೆ ಜಯವಾಗಲಿ. ಹೋಗಿ ಬಾ ಮಗು, ವಿಜಯೀ ಭವ. ನಮೋ ನಮಃ. ದೊಡ್ಡಪ್ಪನಿಂದ ದುರವೀಳ್ಯ ಪಡೆದೆ. ತಾಯಿ ಸುಭದ್ರಾದೇವಿಯಿಂದ ಆಶೀರ್ವಾದ ಪಡೆದು ಕುರುಕ್ಷೇತ್ರ ಕಣಕ್ಕೆ ಧಾವಿಸುತ್ತೇನೆ. ಮಾತೆಯನ್ನು ಕಾಣಲು ಅತ್ತ ಧಾವಿಸುತ್ತೇನೆ. ಅಮ್ಮ. ಮಗನೇ ಅಭಿಮನ್ಯು, ಬಾ. ವೀರಾವೇಶದಿಂದ ಕರೆಯುತ್ತಿದ್ದೀಯೇ. ಹೋರಾಟಕ್ಕೆ ಹೊರಟಂತೆ ಕಂಡು ಬರುತ್ತಿದೆ. ಯುದ್ಧ ಕ್ಷೇತ್ರದಲ್ಲಿಯೇ ನಾವು ಬಿಡಾರ ಮಾಡಿದ್ದೇವೆ. ಬೇರೆ ನೆಲೆ ನಮಗಿಲ್ಲ. ನಿನ್ನ ಉಲ್ಲಾಸ ಉತ್ಸಾಹಕ್ಕೆ ಕಾರಣವೇನು ಮಗು? ಇಂದು ಬಂದೊದಗಿದೆ ಅವಕಾಶ. ತಾಯಿ, ಕೊಡನಕುವರನಾದ ದ್ರೋಣರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಸುಭದ್ರೆಯ ಮಗ ಅಭಿಮನ್ಯು ಆ ವ್ಯೂಹವನ್ನು ಮುರಿಯಲು ಹೊರಟಿದ್ದಾನೆ. ಇಂತಹ ಸಂದರ್ಭ ಇನ್ನೊಮ್ಮೆ ಒದಗಲಾರದು. ಅಮ್ಮ, ಆನಂದದಿಂದ ಆಶೀರ್ವಾದ ಮಾಡಿ ಕಳುಹಿಸಿಕೊಡು. ಏನು ನೀನು ಚಕ್ರವ್ಯೂಹವನ್ನು ಭೇದಿಸಲು ಹೊರಟಿರುವೆಯೋ? ನಾನು ಪ್ರೀತಿಯಿಂದ ಕಳುಹಿಸಬೇಕು. ಇದು ನೀತಿಯಲ್ಲ ಮಗು. ನೀತಿಯಲ್ಲ ಪೋಪುದು ಕಲ್ದಾಗದ. ನೀತಿಯಲ್ಲ ಪೋಪುದು ಕಲ್ದಾಗದ. ಎಲ್ಲ ಘಾತಿಸಿ ಹೋದೆ ಯಾರಕ್ಕೆ ಕಂದ ಕಂದ. ಪ್ರೀತಿಯಲ್ಲೂ ಹೊರಟೆ ಕಂದ ಕಂದ. ಸಂಪ್ರೀತಿಯೇನು ಭರಣದ ಬಗೆ ಕಂದ ಕಂದ. ಸಂಪ್ರೀತಿಯೇನು ಮರಣದ ಬಗೆ ಕಂದ ಕಂದ. ಮಗು, ಚಕ್ರವ್ಯೂಹದ ವಿವರ ಕೇಳಿಯೇ ಕಣ್ಣು ಮುಚ್ಚಿದವಳು ನಾನು. ದ್ರೋಣಾಚಾರ್ಯರ ದಕ್ಷತೆಯ ಪ್ರತೀಕವಾದ ಚಕ್ರವ್ಯೂಹವನ್ನು ನೀನು ಪ್ರವೇಶಿಸುತ್ತೀಯೋ? ಯಾಕೆ ಆ ಕಡೆಗೆ ಮುಖ ಮಾಡಿದೆ? ನಿನ್ನ ದುಸ್ಸಾಹಸದ ಆತುರವನ್ನು ಕಂಡು ನನಗೆ ಆತಂಕವಾಗಿದೆ. ನಿನ್ನ ಹೆಂಡತಿ ಉತ್ತರೆ ಮಾಸದ ಗರ್ಭಿಣಿ. ಈ ವಿಚಾರ ಕೇಳಿದರೆ ಎಚ್ಚರ ತಪ್ಪಿ ಬೀಳುತ್ತಾಳೆ. ಹಿರಿಯರಾದ ಯುಧಿಷ್ಠಿರ ಮಹಾರಾಜರಿಗೆ ವಿಚಾರ ತಿಳಿಸಿದ್ದೀಯೋ? ಭೀಮಭಾವ ಒಪ್ಪಿದ್ದಾರೋ? ಮಗನೇ, ಮರಣ ಸಂಕಟದಲ್ಲಿ ನನ್ನನ್ನು ತತ್ತರಿಸುವಂತೆ ಮಾಡಬೇಡ. ಮಗು, ನನ್ನ ಮಾತನ್ನು ಕೇಳು. ವೀರವಿನತೆಯಾದ ನೀನು ಈ ರೀತಿಯ ಮಾತನಾಡಬಾರದು. ತ್ರಿಲೋಕ ವಿಜಯಿಯ ಮಡದಿ ನೀನು. ನಿಮ್ಮ ಮಗ ನಾನು. ಉತ್ತರೆ ಗರ್ಭಿಣಿಯೆಂದು ತೊಟ್ಟಿಲು ಹೆಳೆಯುತ್ತಾ ಕೂರಬೇಕೆ? ಯುಧಿಷ್ಠಿರ ಮಹಾರಾಜರಿಂದ ದುರವೀಳ್ಯವನ್ನು ಪಡೆದೇ ಇಲ್ಲಿಗೆ ಬಂದಿದ್ದೇನೆ. ತಾಯಿ,
ಪಾರ್ಥನ ಪತ್ನಿಯಾಗಿ ಪಾರ್ಥಿವ ಪಂಥವನ್ನೇ ಎದೆ ಹಾಲಾಗಿ ನೀಡಿ ನನ್ನನ್ನು ಬೆಳೆಸಿದ್ದೀಯೆ. ಈ ಸಂದರ್ಭದಲ್ಲಿ ತಲೆ ತಗ್ಗಿಸಿದರೆ ಮುಖಭಂಗ. ನೀನು ಆಶೀರ್ವದಿಸದಿದ್ದರೆ ನಿನ್ನ ಪಾದ ಧೂಳಿಯನ್ನೇ ಮಹಾಪ್ರಸಾದವೆಂದು ತಲೆಯ ಮೇಲೆ ಹೊತ್ತು ಹೋಗುತ್ತೇನೆ. ಅಳುಕಬೇಡ ಅಮ್ಮ, ನಗುತ್ತಾ ಬೀಳ್ಕೊಡು ಸುರಿವ ಕಂಬನಿಯನ್ನು. ಸುರಿವ ಕಂಬನಿಯ ಸರಗಿಂದೊರೆಸಿ, ಸುರಿವ ಕಂಬನಿಯನ್ನು ಸರಗಿಂದೊರೆಸಿ, ಜನನಿಯ ಪಾದರಜವನ್ನು ಮಗನೇ, ಕುರುಕ್ಷೇತ್ರ ಕಾಳಗ ಮಹಾಮರಣಯಾಗ. ಯಾರ ಯೋಗ ಹೇಗೆ ಎಂದು ಹೇಳಲು ಸಾಧ್ಯವಿಲ್ಲ. ಆಗಲಿ, ವೀರ ತೇಜದಿಂದ ಹೊರಟೆ ನಿನಗೆ ಜಯವಾಗಲಿ ಎಂದು ಅಂತರಾಳದಿಂದ ಹಾರೈಸುತ್ತಿದ್ದೇನೆ. ಹೋಗಿ ಬಾ ಮಗು, ಜಯಶಾಲಿಯಾಗಿ ಬಾ. ಮಾತೆಯಿಂದ ಆಶೀರ್ವಾದ ಪಡೆದೆ. ಮನದಲ್ಲೇ ತಂದೆಯವರಾದ ಅರ್ಜುನ ದೇವರಿಗೆ ವಂದಿಸಿ ಆಶೀರ್ವಾದ ಬೇಡಿದ್ದೇನೆ. ಮಾವ ಕೃಷ್ಣನನ್ನು ಭಕ್ತಿಯಿಂದ ಸ್ಮರಿಸಿದ್ದೇನೆ. ರಣಕಣಕ್ಕೆ ಧಾವಿಸಿ ಚಕ್ರವ್ಯೂಹವನ್ನು ಛಿದ್ರಗೊಳಿಸುತ್ತೇನೆ. ಸಾಗುತ್ತೇನೆ ರಣಕಣಕ್ಕೆ, ಬಂದು ನಿಂತಿದ್ದೇನೆ. ಚಕ್ರವ್ಯೂಹ ಪ್ರವೇಶಿಸುವ ವಿದ್ಯೆಯನ್ನು ಸ್ಮರಿಸಿಕೊಂಡು ಒಳ ಪ್ರವೇಶಿಸಿದ್ದೇನೆ. ಎದುರಾದ ಪಟುಭಟರನ್ನೆಲ್ಲ ತುಳಿದು ಮುಂದೆ ಸಾಗುತ್ತಿದ್ದೇನೆ. ವಿರೋಧೋಟಲು ಬಂದವರನ್ನೆಲ್ಲ ತೊರೆದು ನುಗ್ಗುತ್ತಿದ್ದೇನೆ. ಬಾಗಿಲಲ್ಲಿ ನಿಂತಿದ್ದ ಕೌರವರ ಏಕೈಕ ಮಗಳ ಗಂಡನಾದ ಜಯದ್ರಥನನ್ನು ಗೆದ್ದಿದ್ದೇನೆ. ನೇರವಾಗಿ ದ್ರೋಣರನ್ನೇ ಎದುರಿಸುತ್ತೇನೆ. ಬಳಿರೇ ಅಭಿಮನ್ಯು, ಜಯದ್ರಥನನ್ನು ಜಯಿಸಿದ ನೀನು ಜಯಶೇಖರನೇ ಹೌದು. ಮಗು ಸೋತೆವು. ಸೋತೆವು ನೀಗೆ ತವ ಶಿಶು ಹತ್ಯದ ಪಾದಕ್ಕೆ ಕಂಜುವೆವು. ಸೋತೆವು ನೀಗೆ ತವ ಶಿಶು ಹತ್ಯದ ಆ ಪಾದಕ ಕಂಜುವೆವು. ಆ ಪಾದಕ್ಕೆ ಕಂಜುವೆವು. ಕೂತುರೆ ಕೌಶಲ್ಯಕ್ಕೆ ಸಲ್ಲಿಸಿದ ನೀ ಪಾತ್ರನ ತುಡಲುವುದು. ಅಭಿಮನ್ಯು, ಸೋತೆವು ಮಗು, ಸೋತೆವು. ನೀನು ಚಕ್ರವ್ಯೂಹವನ್ನು ಭೇದಿಸಿದ ರೀತಿ ಈಗ ಇಲ್ಲಿ ಕಾದಾಡುವ ಕ್ರಮ ಕಂಡರೆ ಅಚ್ಚರಿಯಾಗುತ್ತದೆ. ಸುಭದ್ರೆ ಪುಣ್ಯವಂತೆಯೇ ಸರಿ. ನಿನ್ನ ತಂದೆ ನನ್ನ ಮೆಚ್ಚಿನ ಶಿಷ್ಯ. ನೆನಪಿರಲಿ, ಬಹುಬೇಗ ಬೆಳೆದು ಹಳದಿಯಾಗುವ ಎಲೆ ಅಷ್ಟೇ ಬೇಗ ಉದುರುವುದು ನಿಸರ್ಗ ನಿಯಮ. ಬಳಿರೇ ಪರಾಕ್ರಮ ಕಂಠೀರವ. ಗಿಡಿ ಚಿಕ್ಕದಾದರೂ ದೊಡ್ಡ ಬಣವೆಯನ್ನೇ ಸುಡುತ್ತದೆ. ಬಾಣ ಸಣ್ಣದಾದರೂ ಬಂಡೆಗಲ್ಲನ್ನೇ ಸಿಗುಳುತ್ತದೆ. ಬಾಲಕನೆಂಬ ತಾತ್ಸರಬೇಡ, ಸಾಮರ್ಥ್ಯವಿದ್ದರೆ ಪ್ರಯೋಗಿಸಿ ಶರ. ಆಶ್ಚರ್ಯ ಆಶ್ಚರ್ಯ, ನೋಡುತ್ತಿರುವಂತೆ ಜಯದ್ರಥ ಸೈಂಧವ ಗುರುದ್ರೋಣರು ಪರಾಭವಗೊಂಡರು. ಚಕ್ರವ್ಯೂಹ ಭೇದಿಸಿದ ಅಭಿಮನ್ಯು ನಿಜಕ್ಕೂ ಜಾಣ ಪರಾಕ್ರಮಿ ಹುಡುಗ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಬಳಿರೇ ಪ್ರಾರ್ಥನನುಗ. ಅಭಿಮನ್ಯು ಅರ್ಜುನ ಸುಭದ್ರೆಯರ ದಾಂಪತ್ಯದಲ್ಲಿ ಸಾರ್ಥಕ ಸಂತಾನ ಲಭಿಸಿದೆ ಎಂಬುದಕ್ಕೆ ನೀನೇ ಸಾಕ್ಷಿ. ವಿರಾಟ ರಾಜನ ಅಳಿಯ ನೀನು. ಚಕ್ರವ್ಯೂಹ ಭೇದಿಸಿ ವಿರಾಟ ವಿಕ್ರಮನೆನಿಸಿದ್ದೀಯೇ. ನಿನ್ನಂತ ಒಬ್ಬ ಮಗನಿದ್ದರೆ ಸಾಕು. ಚಂದ್ರವಂಶಕ್ಕೆ ನೀನು ರತ್ನಪ್ರಾಯ. ಇದಿರಾದವರನ್ನೆಲ್ಲ ಸೆದಬಡಿದೆ. ಆದರೆ ಪ್ರಳಯಾಂತಕ ಹೋರಾಟದಲ್ಲಿ ನೆಲದ ಋಣವನ್ನೇ ಕಳೆದುಕೊಳ್ಳುತ್ತಿದೆ ಎಂದು ವ್ಯಥೆ ನನಗೆ. ಪಾಂಡವರ ನೆಲೆಗಳನ್ನು ತಪ್ಪಿಸಬೇಕೆಂದು ಮಾಟ ಮಂತ್ರ ಕಪಟ ಭೂತಗಳನ್ನು ಬಳಸಿದ ನೀನು ನನ್ನ ನೆಲದ ಋಣದ ಬಗ್ಗೆ ಕಳವಳ ಪಡುತ್ತಿದ್ದೀಯಾ?
ನ್ಯಾಯದ ಕುರಿತು ವಿಪರೀತ ಮಾತಾಡಿ ಅನ್ಯಾಯವನ್ನೇ ಮಾಡಿ ಜಯಗಳಿಸುವ ನಿನ್ನ ತಂತ್ರ ನನಗೆ ಗೊತ್ತಿದೆ. ಬಾಯಿಗೆ ಕಡಿವಾಣ ಹಾಕು, ಬಾಣಕ್ಕೆ ಕೈ ಹಾಕು, ಗದಾಯುದ್ಧಕ್ಕೂ ನಾನು ಸಿದ್ಧ. ಬಾ ಮುಂದೆ. ನಿನ್ನನ್ನು ರಕ್ಷಿಸಲು ಬಂದ ಶಲ್ಯನ ಮಗನನ್ನು ಸೋಲಿಸಿದ್ದೇನೆ. ಅಧೋ ಅಲ್ಲಿ ಕಾಣುತ್ತಿರುವ ನಿನ್ನ ಮಗ ಲಕ್ಷಣ ಕುಮಾರನನ್ನು ಗುರಿಯಾಗಿಸಿ ಶರ ಪ್ರಯೋಗಿಸಿ ಭೂಮಿಯ ಮೇಲಿನ ಋಣವನ್ನು ತೀರಿಸಿದ್ದೇನೆ. ನೋಡು ನೋಡು. ತರಳ ಲಕ್ಷಣಾನಿ ದುರದಿ ಮುಕ್ತಿಯೇ ತರಳ ಲಕ್ಷಣಾನಿ ದುರದಿ ಮುಕ್ತಿಯೇ ಗುರುವನೇ ದೇವರು ನಾಶ ಲಕ್ಷಣ ಕಂದ, ಅಭಿಮನ್ಯುವಿನ ಬಾಣಕ್ಕೆ ಪ್ರಾಣ ತೆತ್ತೆಯ. ನನ್ನ ಕಣ್ಮಣಿಯಾಗಿ ಬೆಳೆದ ನೀನು ಕಣ್ಮರೆಯಾಗಿ ಹೋದೆ. ಭಾನುಮತಿಯ ಕರುಳಿಗೆ ಕೊಳ್ಳಿಯನ್ನು ತಾಗಿಸಿದಂತಾಯಿತು. ಕುರುಕ್ಷೇತ್ರ ಯುದ್ಧಕ್ಕೆ ದುರ್ವೀಳ್ಯ ನೀಡಿದವ ನಾನು. ಮನೆಯ ಮಕ್ಕಳನ್ನು ಬಲಿ ಕೊಡಲು ರಣರಂಗವನ್ನು ನಿರ್ಮಿಸಿದಂತಾಯಿತು. ನಿನ್ನನ್ನು ಬಲಿ ಕೊಟ್ಟು ಅಂಧರಾದ ತಂದೆ ತಾಯಿಗಳಿಗೆ ಯಾವ ಸಮಾಧಾನ ಹೇಳಲಿ? ಭಾನುಮತಿಯನ್ನು ಹೇಗೆ ಸಂತೈಸಲಿ? ಚಕ್ರವ್ಯೂಹ ರಚಿಸಿದ ಆಚಾರ್ಯರೇ ಅಭಿಮನ್ಯುನು ಪ್ರಶಂಸಿಸುತ್ತಿದ್ದಾರೆ. ಯಾರಲ್ಲಿ ಹೇಳಬೇಕು, ಯಾರನ್ನು ಕೇಳಬೇಕು? ಇವರ ಮಾತು ಕೇಳಿ ನಾನು ಕೆಟ್ಟೆ. ಸೇನೆ ನಷ್ಟವಾಯಿತು, ಮಗನನ್ನು ಕಳೆದುಕೊಂಡೆ, ಸರ್ವನಾಶವಾಯಿತು. ಎಲ್ಲಿದ್ದೀರಿ ಸೇನಾಪತಿಗಳೇ? ಬನ್ನಿ ಇಲ್ಲಿ. ಸುಯೋಧನ, ಆಗಬಾರದ್ದು ಆಗಿ ಹೋಯಿತು. ನೀನು ಪುತ್ರ ಶೋಕಕ್ಕೆ ಗುರಿಯಾದ. ದ್ವಂದ್ವ ಯುದ್ಧವನ್ನು ಅನುಸರಿಸುವ ಈ ವ್ಯೂಹದಲ್ಲಿ ಅಭಿಮನ್ಯುವಿಗೆ ಎದುರಾಗಿ ಲಕ್ಷಣ ಹತನಾದ. ನಾವು ಹತಭಾಗ್ಯರಾದೆವು. ಈ ವೇಳೆಯಲ್ಲೂ ನೀತಿ ಧರ್ಮ ವೇದಾಂತ ಹೇಳುತ್ತಿದ್ದೀರಿ. ನನ್ನ ಮಗನನ್ನು ಕೊಂದ ಅಭಿಮನ್ಯು ಇಲ್ಲಿಯೇ ಸಾಯಬೇಕು. ಹೇಗೆ ಬೇಕಾದರೂ ಸಾಯಲಿ. ಆ ಬಗ್ಗೆ ಪಾಪ ಪುಣ್ಯಗಳಿಗೆ ನಾನು ಹೊಣೆ. ಚಿಕ್ಕ ಹುಡುಗನನ್ನು ಹಿಮ್ಮೆಟ್ಟಿಸಲು ಸಾಧ್ಯವಾಗದಿದ್ದ ಮೇಲೆ ಶಸ್ತ್ರ ಸನ್ಯಾಸ ತೆಗೆದುಕೊಳ್ಳುವುದು ಒಳ್ಳೆಯದು. ದುಃಖ ತಪ್ತನಾದ ನಿನ್ನ ಇಚ್ಛೆಯಂತೆಯೇ ವರ್ತಿಸುತ್ತೇವೆ. ಅಭಿಮನ್ಯು ವಧೆಯಾಗುತ್ತದೆ, ಅನುಮಾನ ಬೇಡ. ಕರ್ಣನ ಜೊತೆಗೆ ಸಮಾಲೋಚಿಸುತ್ತೇನೆ. ಕರ್ಣ. ಸೇನಾಪತಿಗಳೇ, ಏನಪ್ಪಣೆ? ನನ್ನಿಂದೇನಾಗಬೇಕು? ಯುದ್ಧದಲ್ಲಿ ಸಪ್ತ ಮಹಾರಥಿಗಳು ಅಭಿಮನ್ಯುವನ್ನು ಸುತ್ತುವರಿಯಬೇಕು. 8 ದಿಕ್ಕುಗಳಿಂದ ಆಕ್ರಮಿಸಬೇಕು. ಒಬ್ಬ ಹುಡುಗನನ್ನು 100 ಮಂದಿ ಮುತ್ತಿಗೆ ಹಾಕುವ ದುಸ್ಥಿತಿ ನಮಗೆ ಬಂತೆ. ನಾವೆಲ್ಲರೂ ಒಬ್ಬೊಬ್ಬರಾಗಿ ಹೋರಾಡಿ ಸೋತವರೇ. ಆದ್ದರಿಂದಲೇ ಸಾಮೂಹಿಕ ಪ್ರಯತ್ನದಲ್ಲಿ ಒಗ್ಗಟ್ಟು ಕಾಣಿಸಬೇಕು. ಅಭಿಮನ್ಯು ಮಹಾವೀರ, ಅರ್ಜುನ ಸವ್ಯಸಾಚಿಯಾದರೆ ಇವನು ದಶಾದಿಶ ಗಮನವುಳ್ಳ ಕುಶಲ ಯೋಧ. ಶ್ರೀಕೃಷ್ಣನಿಂದಲೇ ಧನುರ್ವಿದ್ಯೆಯನ್ನು ಕಲಿತಿದ್ದಾನೆ. ಚಕ್ರಧರನೇ ಗುರುವಾದ್ದರಿಂದ ಚಕ್ರವ್ಯೂಹವನ್ನು ಪುಡಿ ಪುಡಿ ಮಾಡುತ್ತಾನೆ. ಚೂಣಿ ಕಾಳಗದಲ್ಲಿಯೂ ಬಾಣ ಪ್ರಯೋಗಿಸಿ ನಮ್ಮನ್ನೆಲ್ಲ ಹಿಂದೆ ಸರಿಸುತ್ತಾನೆ. ಆಗ ನಾವೇನು ಮಾಡಬೇಕು? ಹೇಗಾದರೂ ಮಾಡಿ ಅಭಿಮನ್ಯುವನ್ನು ಕೊಲ್ಲಲೇಬೇಕು. ಹಿಂಗಡೆಗೆ ಹೋಗಿ ಅವನ ಬಿಲ್ಲನ್ನು ಕತ್ತರಿಸಬೇಕು. ಅಂತಹ ದುಸ್ಸಾಹಸ ಮಾಡುವವರು ನಮ್ಮ ಸೇನೆಯಲ್ಲಿ ಯಾರಿದ್ದಾರೆ? ಈ ಕೆಲಸ ಇನ್ನಾರಿಂದಲೂ ಸಾಧ್ಯವಿಲ್ಲ. ನೀನೇ ಮನಗೊಟ್ಟು ಪ್ರಯತ್ನ ಮಾಡಿದರೆ ಅಭಿಮನ್ಯುವನ್ನು ಕೊಲ್ಲಬಹುದು, ಗೆಲ್ಲಬಹುದು. ನಮಸ್ಕಾರ ಆಚಾರ್ಯರೇ. ಇಂಥ ಕೆಲಸಕ್ಕೆ ನಾನೇ ಸರಿ ಎಂದು ತೀರ್ಮಾನಿಸಿದ್ದೀರಿ. ಕೌರವನನ್ನು ಮಹಾ ಮುತ್ಸದಿ ಎಂದು ಭಾವಿಸಿದ್ದೆ. ನೀವು ಪವಿತ್ರ ಧರಿಸುವ ಬದಲು ಬಿಲ್ಲು ಧರಿಸಿದ್ದೀರಿ. ನಿಮ್ಮ ಮಾತು ವೇದವಾಕ್ಯ. ಅಬ್ಬಾ, ಅಸಮ ಸಾಹಸಿಗಳೆಲ್ಲರೂ ಸುತ್ತುವರಿದು ಪಸುಳೆಯ ಬಿಲ್ಲ ಹಿಂಗಡೆಯಿಂದ ತಡಿದು ಜಸವ ಪಡೆವ ತಂದ್ರಲಿದು ಸರಿಯೇನು ಬೆಸಸಿರಲಗೆ ಕುಲಹೀನನು ನಾನು. ಸೇನಾಪತಿಗಳೇ, ಎಲ್ಲರೂ ಅಭಿಮನ್ಯುವಿನ ಮೇಲೆ ಮುಗಿಬಿದ್ದು ಸುತ್ತುವರೆದು ಶರಪ್ರಯೋಗಿಸುವುದು ಅನ್ಯಾಯವಲ್ಲವೇ? ಆ ರೀತಿ ಹೋರಾಡುವಾಗಲೂ ಹಿಂಗಡೆಯಿಂದ ಹೋಗಿ ವೀರತರುಣನ ಚಾಪವನ್ನು ಕತ್ತರಿಸುವುದು ಪ್ರತಾಪವೇ ಹೇಳಿ.
ಅಸುರಿ ಕ್ರಮದಿಂದ ಯಶವನ್ನು ಗಳಿಸುವ ಈ ಹೊಸ ತಂತ್ರ ಧನುರ್ವೇದದ ಯಾವ ಮಂತ್ರದಲ್ಲಿದೆ? ಕುರುಸೇನೆಯಲ್ಲಿ ಅಸಂಖ್ಯಾತ ಮಹಾರಥಿಗಳಿದ್ದಾರೆ. ಅವರ್ಯಾರಿಗೂ ಮರೆ ಮೋಸದಿಂದ ಹೋಗಿ ಬಿಲ್ಲು ಕತ್ತರಿಸೊಂದು ಯಾಕೆ ಹೇಳಲಿಲ್ಲ? ನನ್ನನ್ನೇ ಕರೆದು ಗುಪ್ತ ಸಮಾಲೋಚನೆ ನಡೆಸುತ್ತಿದ್ದೀರಿ. ಆಚಾರ್ಯರೇ, ಕುಲಹೀನ ಕರ್ಣ ಇಂತಹ ಕೆಲಸಕ್ಕೆ ಯೋಗ್ಯ, ಅವನ ಅರ್ಹತೆಗೆ ತಕ್ಕ ಉದ್ಯೋಗವಿದೆ ಎಂದು ತರ್ಕಿಸಿ ನೀನು ಹೀಗೆ ಮಾಡು ಎಂದು ನಿಯಮಿಸುತ್ತಿದ್ದೀರೋ? ಸೇನಾಪತಿಗಳ ಆಜ್ಞೆಯನ್ನು ಪ್ರಶ್ನಿಸಿದನೆಂದು ಭಾವಿಸಬೇಡಿ. ನನ್ನನ್ನೇ ನಾನು ಅವಮಾನಿಸುವಂತಾಗಿದೆ, ಹಾಗಾಗಿ ಅಣಕಿಸಬೇಡಿ. ಒಮ್ಮೆಲೆ ಹಲವಾರು ಆತಂಕಗಳು ನಿನ್ನನ್ನು ಕಾಡಿತೆ. ಕರ್ಣ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಪಾತ್ರವೇನು? ವೈಯಕ್ತಿಕ ಪ್ರತಿಷ್ಠೆಗಾಗಿ ನಾವು ಹೋರಾಡುವುದಿಲ್ಲ. ಯುದ್ಧದ ಲಾಭ ಹಾನಿಗಳು ನಮಗೆ ಅನ್ವಯಿಸುವುದಿಲ್ಲ. ನಾವೆಲ್ಲರೂ ಕೌರವನನ್ನು ಆಶ್ರಯಿಸಿದವರು. ಆತ ಭೂಮಿ ಪಾಲಕ. ಪಟುಬಟರು ಮುಗಿದೀಳಲು ಭೂಮಿ ಪಾಲಕ ಮುಗಿಯಲು ಕಾಮಿಸಲು ನಿನಗಿಲ್ಲ, ಕಾಮಿಸಲು ನಿನಗಿಲ್ಲ ಕೌರವ ನಮ್ಮ ಸ್ವಾಮಿ. ಅವನ ಮೆಚ್ಚುಗೆಗಾಗಿ ಅವನಿಚ್ಛೆಯಂತೆಯೇ ನಾವು ನಡೆದುಕೊಳ್ಳಬೇಕು. ಆತನೀಗ ಪುತ್ರ ಶೋಕದ ಧಳ್ಳುರಿಯಲ್ಲಿದ್ದಾನೆ. ಲಕ್ಷಣನನ್ನು ಕೊಂದ ಅಭಿಮನ್ಯುವಿನ ವಧೆ ಆಗಲೇಬೇಕೆಂದು ಘೋಷಿಸಿದ್ದಾನೆ. ಹಾಗಾಗಿ ಅವನ ಇಚ್ಛೆಯಂತೆ ನಾವು ವರ್ತಿಸಿಕೊಳ್ಳುವುದು ಒಳ್ಳೆಯದು. ಅದು ಸ್ವಾಮಿ ಕಾರ್ಯ, ಸ್ವಕಾರ್ಯವಲ್ಲ. ಏನಕ್ಕೇನ ಪ್ರಕಾರೇಣ ಕಾರ್ಯ ಸಾಧಿಸಬೇಕಾಗಿದೆ. ನೀನು ಸ್ವಾಮಿ ಕಾರ್ಯಕ್ಕೆ ಸದಾ ಮುಂದೆ ಎಂಬ ಕಾರಣಕ್ಕಾಗಿ ನಿನ್ನಲ್ಲಿ ಸಮಾಲೋಚಿಸುತ್ತಿದ್ದೇನೆ. ಕೌರವನ ಪ್ರಾಣ ಸಖನೆಂದು ನಿನ್ನಲ್ಲಿ ಈ ವಿಚಾರಗಳನ್ನು ತಿಳಿಸಿದೆ. ಯೋಚಿಸಿ ಸಹಕರಿಸು, ಅನ್ಯಥಾ ಕಲ್ಪಿಸಬೇಡ. ಅರ್ಥವಾಯಿತು ಆಚಾರ್ಯರೇ. ವೀರಬಾಲಕನ ಕುರಿತಾದ ವ್ಯಾಮೋಹದಿಂದ ನಾನು ಸಮ್ಮತಿಸಲಿಲ್ಲ. ಈಗ ಈ ದಾರಿ ಅನಿವಾರ್ಯ. ಬನ್ನಿ ಮುಂದೆ ಸಾಗೋಣ. ಒಮ್ಮಿಂದೊಮ್ಮೆಲೆ ಮಹಾರಥಿಗಳೆಲ್ಲ ವೃತ್ತದಾಕಾರವಾಗಿ ಸುತ್ತುವರಿಯುತ್ತಾ ಶರಪ್ರಯೋಗಿಸುತ್ತಿದ್ದಾರೆ. ಚಕ್ರಾಕಾರವಾಗಿ ಸುತ್ತುತ್ತಾ ಬರುವ ಬಾಣಗಳನ್ನೆಲ್ಲ ಕತ್ತರಿಸುತ್ತಿದ್ದೇನೆ. ಇದಿರಾದವರನ್ನು ಪ್ರತಿಭಟಿಸುತ್ತಿರುವಾಗ ಹಿಂದುಗಡೆ ಯಾರೋ ಸುಳಿದಂತಾಯಿತು. ನನ್ನ ಬಿಲ್ಲನ್ನೇ ಕತ್ತರಿಸಿದರಲ್ಲ, ಕೈಯೂ ತುಂಡಾಯಿತು. ಮೋಸಗಾರ, ವಂಚಕ, ಯಾರವನು? ಓಹೋ, ನೀನು ಇಂತಹ ವ್ಯವಹಾರದಲ್ಲಿ ನೀನು ಬಲು ಧೀರ. ಕರ್ಣ ಮಹಾ ಸಾಹಸ ಕಾರ್ಯ ಮಾಡಿದೆ. ಭೀಷ್ಮರು ನಿನ್ನನ್ನು ಅರ್ಧರಥಿ ಎಂದು ಗುರುತಿಸಿದ್ದು ಇದಕ್ಕೆ ಇರಬೇಕು. ಇದಿರಾಗಿ ಹೋರಾಡಿ ಗೆಲ್ಲಲಾರದೆ ಹಿಂದಿನಿಂದ ಬಂದು ಬಿಲ್ಲು ಕಡೆದೆ. ಬಾಣ ಪ್ರಯೋಗಿಸಿ ಧನುವನ್ನು ಕಡೆದಿದ್ದರೆ ಒಪ್ಪಬಹುದಿತ್ತು. ಶರ ಪ್ರಯೋಗಿಸದೆ ಹಾಗೆ ನನ್ನನ್ನು ನಿಯಂತ್ರಿಸಿದಿರಲ್ಲ. ಕುರುವೀರರೇ, ಶೂರರೇ, ಧೀರರೇ, ಇಷ್ಟಕ್ಕೆ ಅಭಿಮನ್ಯುವಿನ ಕತೆ ಮುಗೀತೆಂದು ಭಾವಿಸಬೇಡಿ. ತುಂಡಾದ ಮುಂಡು ಕೈಗೆ ರಥದ ಗಾಲಿಯನ್ನು ಸಿಲುಕಿಸಿಕೊಂಡು ಚಕ್ರದಂತೆ ತಿರುಗಿಸಿ ನಿಮ್ಮನ್ನು ಸಂಹರಿಸುತ್ತೇನೆ. ಕೊನೆಗೂ ಅಭಿಮನ್ಯು ಪಂಥ ಕಾಣಿಸಿದ. ತಲೆ ಕತ್ತರಿಸಿದರೂ ಮುಂಡದಡಿಯಲ್ಲಿ ಸಿಲುಕಿ ದುಶ್ಯಾಸನನ ಮಗ ಸತ್ತ. ಕುರುಕ್ಷೇತ್ರದ ಕಲಿಗಳಲ್ಲಿ ಹಿರಿಯರು ಭೀಷ್ಮಾಚಾರ್ಯರು, ಕಿರಿಯ ಈ ವೀರ ಅಭಿಮನ್ಯು. ಗುಣಕ್ಕೆ ಮತ್ಸರವಿಲ್ಲ. ಚಿಕ್ಕವನಾದರೂ ನಿನ್ನ ವಿಕ್ರಮಕ್ಕೆ ವಂದನೆಗಳು.
ಕುರುವೀರರೆಲ್ಲರೂ ಧನುಷ್ಯರಗಳನ್ನು ಕೆಳಗಿಳಿಸಿ ಮಂಡಿಯೂರಿ ಈ ವೀರಕುಮಾರನಿಗೆ ಗೌರವ ವಂದನೆ ಸಲ್ಲಿಸೋಣ. ಕಾರ್ಯಕ್ರಮ ದಿವಂಗತ ಶ್ರೀ ಮಹಾಬಲೇಶ್ವರ ಭಟ್ ನೇರ್ಲಮನೆ ಹಾಗೂ ದಿವಂಗತ ಶ್ರೀ ಚಿದಂಬರ ಭಟ್ ಸುಳ್ಗಾರ್ ಇವರ ಸ್ಮರಣಾರ್ಥ ನಡೆದುದು. ಇವರಿಬ್ಬರೂ ಕೂಡ ಭಗವಂತನಲ್ಲಿ ಅಪಾರವಾದ ಭಕ್ತಿಯುಳ್ಳವರು ಮತ್ತು ಅದಕ್ಕೆ ಸಂಬಂಧಿಸಿದ ತಮ್ಮ ಕೈಂಕರ್ಯವನ್ನು ಸಲ್ಲಿಸಿದವರು. ಮಹಾಬಲೇಶ್ವರ ಭಟ್ರು ನಮಗೆ ಪುರೋಹಿತರು. ಅವರ ಹಿಂದಿನಿಂದಲೂ ಕೂಡ ನಾಗಭಟ್ರಿಂದಲೂ ಹಾಗೆ ಮುಂದುವರೆದು ಮಹಾಬಲೇಶ್ವರ ಭಟ್ರು ತಮ್ಮ ಅಪರಿಮಿತವಾದ ಸೇವೆಯನ್ನು ಇಲ್ಲಿ ಸಲ್ಲಿಸಿದ್ದಾರೆ. ಅವರು ಇಲ್ಲಿ ಯುವ ವೇದಿಕೆ ಒಂದು ಯುವಕ ಸಂಘ ಅಂತ ಮಾಡಿಕೊಂಡು ವಾರ ವಾರ ಪ್ರತಿಯೊಂದು ಪಕ್ಷದಲ್ಲಿಯೂ ಕೂಡ ಇಲ್ಲಿ ಯಕ್ಷಗಾನ ತಾಳಮದ್ದಳೆಯನ್ನು ನಡೆಸ್ತಾ ಇದ್ರು. ಅವರ ತಾಳಮದ್ದಳೆಗೆ ಅವರು ನಡೆಸ್ತಾ ಇರುವಂಥ ತಾಳಮದ್ದಳೆಗೆ ನಾವೆಲ್ಲರೂ ಬರ್ತಾ ಇದ್ವಿ. ಇದು ಪ್ರತ್ಯಕ್ಷ ಅನುಭವಿಸುವುದು. ಅವರು ಈ ರೀತಿ ಇದೊಂದೇ ಕಲೆ ಅಂತಲ್ಲ, ಅನೇಕ ವಿಧವಾದಂತಹ ಸೇವೆಯನ್ನು ಸಲ್ಲಿಸಿದವರು ಈ ಸುಳ್ಗಾರ್ ಗ್ರಾಮದಲ್ಲಿ. ತಮ್ಮ ಕೈಂಕರ್ಯವನ್ನು ಪುರೋಹಿತರಾಗಿ ತಮ್ಮ ಆ ಪೌರೋಹಿತ್ಯ ಕೈಂಕರ್ಯವನ್ನು ಕೂಡ ತುಂಬ ನಿಷ್ಠೆಯಿಂದ ಸಲ್ಲಿಸಿದಂಥವರು. ಯಾಕೆಂದರೆ ಅವರ ಶಿಷ್ಯವರ್ಗದಲ್ಲಿ ನಾವು ಒಬ್ಬರು, ಇದನ್ನು ನಾವು ಉಂಡವರು, ಅನುಭವಿಸಿದವರು. ಅವರ ಬಗ್ಗೆ ಮತ್ತು ಈ ಚಿದಂಬರ ಭಟ್ ಸುಳ್ಗಾರ್ ನನ್ನ ತಮ್ಮನಾಗಿ ಅವನು ಎಷ್ಟೆಲ್ಲ ಕೆಲಸ ಮಾಡಿದ್ದಾನೆ ಎಂಬುದು ಕೇವಲ ನಮಗೆ ಮಾತ್ರ ಅಲ್ಲ, ಊರಿನವರಿಗೆ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಅವನು ಕೂಡ ಭಾಗವತನಾಗಿ ತನ್ನ ಸೇವೆಯನ್ನು ಸಲ್ಲಿಸಿದವನು ಈ ಯಕ್ಷಗಾನ ರಂಗಕ್ಕೆ. ಯಕ್ಷಗಾನ ಈ ತಮಗೆಲ್ಲರಿಗೂ ತಿಳಿದಂತೆ ವೈವಿಧ್ಯವಾದದ್ದು, ಶ್ರವ್ಯ ಮತ್ತು ದೃಶ್ಯ ರೂಪವಾಗಿ. ಇಲ್ಲಿ ವಿಶೇಷವಾಗಿ ಎಲ್ಲ ಕಾರ್ಯಕರ್ತರು ಸೇರಿ ನಾವು ಕೂಡ ಇದನ್ನು ತುಂಬ ಸಂತೋಷದಿಂದ ಹೇಳಬೇಕು. ಶ್ರವ್ಯ ಮತ್ತು ದೃಶ್ಯ ಇದರೊಳಗೆ ಮೊದಲನೇದು ಯಾವುದು? ದೃಶ್ಯವೋ ಶ್ರವ್ಯವೋ ಅಂತ ಕೇಳಿದರೆ, ದೃಶ್ಯ ಎಲ್ಲರಿಗೂ ಅತ್ಯಂತ ಪ್ರಿಯವಾದದ್ದು. ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ. ಕಣ್ಣಿನಿಂದ ನೋಡುವಂತಹದ್ದು, ಅದಕ್ಕೆ ಸಂಬಂಧಿಸಿದಂತಹ ಪದ್ಯವನ್ನು ಆಲಿಸುವಂತಹದ್ದು, ಇದು ಹೆಚ್ಚು ಮನೋರಂಜಕವಾದದ್ದು. ಎಲ್ಲರಿಗೂ ಅತ್ಯಂತ ಮುದ ನೀಡುವಂತಹದ್ದು ದೃಶ್ಯರೂಪವಾದರೂ ಕೂಡ ಶ್ರವ್ಯ ಎಂಬುದು ಮೊದಲಿನಿಂದಲೂ ಆದ್ಯತೆಯನ್ನು ಪಡೆದಿರುವಂತಹದ್ದು. ಶಬ್ದ ಮೊದಲನೇ ಸೃಷ್ಟಿಯೇ. ಹಾಗೆ ನೋಡಿದರೆ ಆಕಾಶದ ಒಂದು ಗುಣ ಶಬ್ದ. ಹೀಗಾಗಿ ಶ್ರವ್ಯ ರೂಪವಾದಂತಹ ತಾಳಮದ್ದಳೆ ಇಲ್ಲಿ ನಡೆದಿದೆ. ಇವರು ಚಂದನ ಆಂಗ್ಲ ಮಾಧ್ಯಮ ಶಾಲೆ ಸಿರಿಸಿ ನರೇಬೈಲ್ ಇಲ್ಲಿಂದ ಬಂದು ಯಕ್ಷ ಸಂಸ್ಕೃತಿ ಪರಿವಾರ ಹಸರಪಾಲು ಈ ಮಕ್ಕಳು ತುಂಬ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಈ ಸಂಸ್ಥೆಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ವಂದನೆಗಳು. ವಂದನೆಗಿಂತಲೂ ಹೆಚ್ಚು ಉಪಚಾರ ಇಲ್ಲ. ನಾವೆಲ್ಲರೂ ಕೂಡ ಮತ್ತೊಮ್ಮೆ ಈ ದೀಕ್ಷಾ ಹೆಗಡೆ, ಸನ್ನಿಧಿ, ಪನಾ ನಾಯ್ಕ, ಭೂಮಿಕಾ, ದಿಶಾ ನಾಯ್ಕ್, ಭಕ್ತಿ ಆರ್ ಹೆಗಡೆ ಇವರಿಗೆ ನಮ್ಮ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇವೆ. ಇದು ಹಿಮ್ಮೇಳ ಮತ್ತು ಮುಮ್ಮೇಳಗಳಲ್ಲಿ ಒಂದಾಯಿತು. ಹಿಮ್ಮೇಳದಲ್ಲಿ ನೋಡಿ ಅನಂತ ಹೆಗಡೆಯವರು ತುಂಬ ಸಂತೋಷದಿಂದ, ಇಲ್ಲಿ ಸ್ವಲ್ಪ ಅಸಹಕಾರ ಬಿಸಿಲಿನಿಂದ ಸ್ವಲ್ಪ ಅವರು ಕಷ್ಟಪಟ್ಟಿರ್ಬೋದು, ಆದರೂ ಕೂಡ ತಮ್ಮ ನಿಷ್ಠೆಯನ್ನು ಮೆರೆದಿದ್ದಾರೆ. ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಗಾನಗೆದ್ದೆ ಸುಬ್ಬಣ್ಣ ಅವರು ಮೃದಂಗದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಕೂಡ ನಾವು ವಂದನೆಗಳಿಗಿಂತಲೂ ಹೆಚ್ಚು ಉಪಚಾರ ಇಲ್ಲವಂತೆ. ವಂದನಾನೋಪಚಾರಕಂ ಅಂತ ಹೇಳ್ತಾರೆ. ಹೀಗಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸುವುದರ ಮೂಲಕ ನಾವು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮೋ ನಮಃ. ಬಂದಿರುವಂಥ ತಮಗೆಲ್ಲರಿಗೂ ಕೂಡ